ನೋಡ್ತಿದ್ದೀರಿ ಸುದಿಮನೆ ನ್ಯೂಸ್ ಡಿಜಿಟಲ್ ಮೀಡಿಯಾ. ಕೋ-ಸ್ಪಾನ್ಸರ್ಸ್ ನಿಮ್ಮ ನೆಚ್ಚಿನ ಹಾಗೂ ನಂಬಿಕಸ್ಥ ಸಂಸ್ಥೆಗಳಾದ ಆರ್ಬಿಡಿ ಗ್ರೂಪ್ ಆಫ್ ಕಂಪನೀಸ್, ರಾಯಲ್ ಬೆವರೇಜಸ್ ಡಿಪೋ, ರಾಯಲ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ರಾಯಲ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್, ಆರ್ಬಿಡಿ ಮೋಟರ್ಸ್, ಆರ್ಬಿಡಿ ಸೌಹಾರ್ದ ಸಹಕಾರ ಸಂಘ ನಿಯಮಿತ, ಸಾಗರ. ಮಲೆನಾಡಿನ ಹೆಬ್ಬಾಗಿಲು ಸಾಗರ ಪ್ರಾಂತ್ಯದಲ್ಲಿ ಈಗ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಇರಾನ್ ಯುದ್ಧದ ಪರಿಣಾಮ ಸಾಗರದ ಹೋಟೆಲ್ಗಳ ಮೇಲೆ ಬೀರ್ತಾ ಇದೆ ಅಂದ್ರೆ ನೀವು ನಂಬಲೇಬೇಕು. ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳ ತೀವ್ರ ಅಭಾವದಿಂದಾಗಿ ಹೋಟೆಲ್ ಮಾಲೀಕರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಅಡುಗೆ ಮಾಡಲು ಗ್ಯಾಸ್ ಇಲ್ಲದೆ ಹೋಟೆಲ್ಗಳಿಗೆ ಬೀಗ ಜಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಅಧಿಕಾರಿಗಳ ಮೊರೆ ಹೋಗಿರುವ ಹೋಟೆಲ್ ಮಾಲೀಕರು ಏನಂತಾರೆ ಈ ವರದಿ ನೋಡಿ. ಸಾಗರ, ಸೊರಬ ಮತ್ತು ಹೊಸನಗರ ತಾಲೂಕು ವ್ಯಾಪ್ತಿಯ ಹೋಟೆಲ್ ಮಾಲೀಕರಿಗೆ ಈಗ ಗ್ಯಾಸ್ ಸಂಕಷ್ಟ ತಲೆದೂರಿದೆ. ಹೌದು, ಸಾಗರ ಪ್ರಾಂತ್ಯ ಹೋಟೆಲ್ ಮಾಲೀಕರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಬುಧವಾರ ಎಸಿ ಕಚೇರಿ ಹಾಗೂ ತಹಸೀಲ್ದಾರ್ ಅವರಿಗೆ ತುರ್ತು ಮನವಿ ಸಲ್ಲಿಸಲಾಯಿತು. ಇರಾನ್ ಯುದ್ಧದ ಹಿನ್ನೆಲೆಯಲ್ಲಿ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿತ್ತು. ಇಡೀ ಮಾರುಕಟ್ಟೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳ ತೀವ್ರ ಅಭಾವ ಸೃಷ್ಟಿಯಾಗಿದೆ. ಈ 3 ತಾಲೂಕುಗಳಲ್ಲಿ ಸುಮಾರು 300ಕ್ಕೂ ಹೆಚ್ಚು ಹೋಟೆಲ್ಗಳು ಈ ಸಂಘದ ಅಡಿಯಲ್ಲಿವೆ. ಪ್ರತಿದಿನ ಸಾವಿರಾರು ಗ್ರಾಹಕರು ಮತ್ತು 500ಕ್ಕೂ ಹೆಚ್ಚು ಕಾರ್ಮಿಕರು ಈ ಉದ್ಯಮವನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೆ. ಆದ್ರೆ ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಮಾಲೀಕರು ಅಸಹಾಯಕರಾಗಿದ್ದಾರೆ. ಗ್ಯಾಸ್ ಇಲ್ಲದೆ ಹೋಟೆಲ್ ನಡೆಸೋದಾದ್ರೂ ಹೇಗೆ ಎಂಬ ಪ್ರಶ್ನೆ ಮಾಲೀಕರನ್ನ ಕಾಡ್ತಿದೆ. ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದ್ರೆ ಅನಿವಾರ್ಯವಾಗಿ ಕೆಲವರು ಹಳೆ ಪದ್ಧತಿಯಂತೆ ಕಟ್ಟಿಗೆ ಒಲೆಗಳನ್ನ ಬಳಸಿ ಗ್ರಾಹಕರಿಗೆ ಸೇವೆ ನೀಡುತ್ತಿದ್ದಾರೆ. ಆದ್ರೆ ಇದು ದೀರ್ಘಕಾಲ ಸಾಧ್ಯವಿಲ್ಲ ಎಂಬುದು ಅವರ ವಾದ. ಕೂಡಲೇ HP, ಇಂಡಿಯನ್ ಮತ್ತು ಭಾರತ್ ಗ್ಯಾಸ್ ಕಂಪನಿಗಳಿಗೆ ಸೂಕ್ತ ನಿರ್ದೇಶನ ನೀಡಿ ಸಿಲಿಂಡರ್ ಪೂರೈಕೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಪವಿತ್ರ ಹೋಟೆಲ್ ನಾಗರಾಜ್ ಆಗ್ರಹಿಸಿದ್ದಾರೆ. ಬಹಳ ದೊಡ್ಡ ಸಮಸ್ಯೆ ಇವತ್ತು ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದ ಇವತ್ತು ಬಹಳ ಸಮಸ್ಯೆ ಆಗಿರ್ತಕ್ಕಂಥದ್ದು ಇಡೀ ದೇಶದಲ್ಲೇ ಆಗಿರ್ತಕ್ಕಂಥ ಸಮಸ್ಯೆ. ಆದರೆ ಹೋಟೆಲ್ ಉದ್ಯಮದವರಿಗೆ ಬಹಳ ದೊಡ್ಡ ಸಮಸ್ಯೆ ಆಗಿದೆ ಇದು. ನಮಗೆ ದಿನ 4 ಸಿಲಿಂಡ್ರ್ ಕೊಡ್ತಾ ಇರ್ತಕ್ಕಂಥದ್ದು ಇವತ್ತು ನಮಗೆ 1 ಸಿಲಿಂಡ್ರಿಗೂ ಸರಿಯಾಗಿ ಇವತ್ತು ಸಿಗ್ತಾ ಇಲ್ಲ. ನಾವೀಗ ಆಲ್ಟರ್ನೇಟಿವ್ ಆಗಿ ಇಂಡಕ್ಷನ್ಗಳನ್ನು, ಕರೆಂಟ್ ಒಲೆಗಳನ್ನು, ಹಾಗೆ ಕಟ್ಟಿಗೆ ಒಲೆಗಳನ್ನು ಬಳಸ್ಕೊಂಡು ಮಾಡೋಂಥ ಪರಿಸ್ಥಿತಿ ಬಂದಿದೆ. ಆದರೆ ಎಲ್ಲದೂ ಕೂಡ ನಾವು ಅದರಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಅನಿವಾರ್ಯವಾಗಿ ನಮ್ಗೆ ಗ್ಯಾಸ್ ಬೇಕೇ ಬೇಕು. ಆ ಗ್ಯಾಸಿನ ಸಮಸ್ಯೆ ನಮಗಿರೋದ್ರಿಂದ ಈಗ ನಾವು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಕೆಲವುದನ್ನು ಮಾಡ್ಬೋದು, ಎಲ್ಲದನ್ನು ಆಲ್ಟರ್ನೇಟಿವ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಭಾಳ ದೊಡ್ಡ ಸಮಸ್ಯೆ ಇದೆ. ಈಗ ಲೇಬರ್ಗಳಿಗೆ ಈಗ ನಾವು ಯಾವ ರೀತಿಯಾಗಿ ಒಂದು ಸೆಕ್ಷನನ್ನು ಬಂದ್ ಮಾಡಿದರೆ ಲೇಬರ್ಗಳಿಗೆ ನಾವು ಮನೆಗೆ ಕಳಿಸ್ಲಿಕ್ಕೆ ಬರೋದಿಲ್ಲ. ಒಂದು ಸರಿ ನಮ್ಮ ಕೆಲಸದವ್ರು ಹೋದರೆ ಮತ್ತು ವಾಪಸ್ ಕೆಲಸದವ್ರು ಬರೋದು ಭಾಳ ಕಷ್ಟ ಇದೆ. ಹಾಗಾಗಿ ಇದು ಎಲ್ಲ ದೊಡ್ಡ ಸಮಸ್ಯೆ ಇರೋದ್ರಿಂದ ನಾವು ಇವತ್ತು ಇದಕ್ಕೆ ಒಂದು ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾಕಂದರೆ ನಮ್ಮನ್ನು ಹೇಗೆ ಮಾಡಿದ್ದಾರೆ ಅಂದರೆ ಹೋಟೆಲ್ ಉದ್ಯಮದವರು ಅಂದರೆ ಏನೋ ಒಂದು ರೀತಿ ನೋಡ್ತಕ್ಕಂಥ ದೃಷ್ಟಿನೇ ಬೇರೆ ಆಗಿದೆ. ಸರ್ಕಾರ ನೀತಿಗಳಲ್ಲಿ ನಮ್ಮ ಹೋಟೆಲನ್ನು ಬೇರೆ ರೀತಿಯಾಗಿ ನೋಡ್ತಾ ಇದ್ದಾರೆ ಇಟ್ಕೊಂಡು. ಇದು ಸರ್ಕಾರಕ್ಕೆ ಇದು ನಾವು ಒಂದು ಸೇವಾ ಸೆಕ್ಟರ್, ನಾವು ಇದು ಒಂದು ಸರ್ವಿಸ್ ಮಾಡ್ತಾ ಇರೋದು, ಜೊತೆಗೆ ಸರ್ವಿಸು ಇರುತ್ತೆ. ಹಾಗಾಗಿ ಬೇರೆ ಎಲ್ಲದಕ್ಕೂ ನಮ್ಮನ್ನು ಸರ್ಕಾರದವರು ಬೇರೆ ಬೇರೆ ರೀತಿ ಕಟ್ತೀವಿ. ನಾವು ಟ್ಯಾಕ್ಸ್ ಕಟ್ತೀವಿ, ನಾವು GST ಕಟ್ತೀವಿ, ಪ್ರತಿಯೊಂದು ನಾವು ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು. ನಮಗೆ ಅಟ್ಲೀಸ್ಟ್ ನಾವು ಕೇಳ್ತಾ ಇರೋದು ಏನಂದರೆ 50% ಕೊಡಿ. ನಾವು ದಿನ 4 ಸಿಲಿಂಡ್ರು ನಾವು ಕಾರ್ಯ ಮಾಡ್ತಾ ಇದ್ರೆ ನಮಗೆ ಒಂದು 2 ಸಿಲಿಂಡರ್ ಆದರೂ ನಮಗೆ ಕೊಡಿ ಅನ್ನೋದನ್ನು ನಾವು ಮನವಿಯನ್ನು ನಾವು ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ದೊಡ್ಡ ಸಮಸ್ಯೆ ಅಂದರೆ ಅದೀಗ ನಮಗೆ. ಅದಕ್ಕೆ ನಾವು ಅದನ್ನ ಬಗ್ಗೆ ನಾವು ಮಾತಾಡಿದ್ದೀವಿ. ಇವತ್ತು ಕೂಡ ನಾವು AC ಅವರಿಗೆ ಮನವಿ ಮಾಡಿದ್ದೀವಿ, ತಹಸೀಲ್ದಾರಿಗೆ ಮನವಿ ಮಾಡಿದ್ದೀವಿ, ಹಾಗೆ ಶಾಸಕರಿಗೂ ಕೂಡ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಏನಾಗಿದೆ ಅಂದರೆ ಕೆಲವರಿಗೆ ಅವರಿಗೆ ತಪ್ಪು ಕಲ್ಪನೆ ಇದೆ. ನಾವು ಎಲ್ಲೋ ಸಿಲಿಂಡರ್ಗಳು ಇವರಿಗೆ ಬರ್ತಾ ಇದೆ, ಸಿಗ್ತಾ ಇದೆ ಅನ್ನೋದು ತಪ್ಪು ಕಲ್ಪನೆ ಇದೆ. ಯಾರಿಗೂ ಆ ಥರ ಇಲ್ಲ. ನಾವೀಗ ದಿನ ಬೆಳಿಗ್ಗೆ ನಾವು ಅಡುಗೆಗಳನ್ನು ಮಾಡ್ತಕ್ಕಂಥದ್ದು ನಾವು ಈಗ ನೋಡಿರ್ಬೋದು ನೀವು. ಕಟ್ಟಿಗೆ ಒಲೆಯನ್ನು ಉಪಯೋಗಿಸಿದ್ದೀವಿ, ಬೇರೆ ಬೇರೆ ಇದ್ಲುಗಳನ್ನು, ಈ ಒಲೆಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಆಮೇಲೆ ಇಂಡಕ್ಷನ್ ಇಟ್ಕೊಂಡಿದ್ದೀವಿ, ಎಲೆಕ್ಟ್ರಿಕ್ ಸ್ಟೀಮ್ಗಳನ್ನು ಬಳಸ್ಕೊಂಡಿದ್ದೀವಿ. ಅದ್ರ ಮುಖಾಂತರ ಈಗ ಮಾಡ್ತಾ ಇದ್ದೀವಿ. ಆದರೂ ಕಷ್ಟ ಆಗುತ್ತೆ. ಅದೆಲ್ಲ ನಮಗೆ ಕಂಪೇರ್ ಮಾಡಿದರೆ ಏನಾಗುತ್ತೆ ಅಂದರೆ ನಮಗೆ ಖರ್ಚುಗಳು ಜಾಸ್ತಿ ಬರುತ್ತೆ. ಅದನ್ನು ಯಾರ ಮೇಲೆ ಹಾಕ್ಬೇಕು? ನಾವು ಜನರ ಮೇಲೆ ಈಗ ಹಾಕ್ಲಿಕ್ಕೆ ಬರೋದಿಲ್ಲ. ನಾವು ಇದೆಲ್ಲ ಸಮಸ್ಯೆ ಇರೋದ್ರಿಂದ ಇಡೀ ನಮ್ದು ರಾಜ್ಯ ಮಟ್ಟದ ಹೋಟೆಲ್ ಉದ್ಯಮದಿಂದನೂ ಈಗ ಇದಕ್ಕೆ ನಾವು ಡೆಲ್ಲಿವರೆಗೂ ಕೂಡ ನಾವು ಇದಕ್ಕೆ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಹೀಗೆ ಆದರೆ ಇನ್ನು 1 ವಾರ ತನಕ ಹೋಟೆಲ್ಗಳನ್ನು ನಡೆಸ್ಬೋದು. ನಂತರದಲ್ಲಿ ಬಾಗಿಲಾಕುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇದಕ್ಕೆ ಒಂದು ದಾರಿಯನ್ನು ಕೊಟ್ಟು ನಮಗೆ ನಾವು ಕೇಳೋದು ಒಂದು ದಿನಕ್ಕೆ ನಮ್ಗೆ 4 ಸಿಲಿಂಡರ್ ಇದ್ದರೆ ಅಟ್ಲೀಸ್ಟ್ 2 ಸಿಲಿಂಡರ್ ಕೊಡಿ ಅಂತ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ನೋಡಬೇಕು. ಇವತ್ತು ನಾವು ಮನವಿಯನ್ನು ಕೊಟ್ಟು ಬಂದಿದ್ದೀವಿ, ಸ್ಪಂದಿಸಿದ್ದಾರೆ, ನೋಡಬೇಕು. ಅಧಿಕಾರಿಗಳು ತಕ್ಷಣ ಸ್ಪಂದಿಸದಿದ್ರೆ ಸಾಗರ ಭಾಗದಲ್ಲಿ ಹೋಟೆಲ್ಗಳು ಬಂದ್ ಆಗುವುದು ಖಚಿತ. ಇದರಿಂದ ಕೇವಲ ಮಾಲೀಕರಿಗಷ್ಟೇ ಅಲ್ಲದೆ ಪ್ರವಾಸಿಗರಿಗೂ ಮತ್ತು ಹೋಟೆಲ್ ನಂಬಿಕೊಂಡಿರುವ ಸಾವಿರಾರು ಕಾರ್ಮಿಕರಿಗೂ ದೊಡ್ಡ ಹೊಡೆತ ಬೀಳಲಿದೆ. ಆಡಳಿತ ಮಂಡಳಿ ಈ ಬಿಕ್ಕಟ್ಟನ್ನ ಹೇಗೆ ಬಗೆಹರಿಸಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ನೋಡ್ತಿದ್ದೀರಿ ಸುದಿಮನೆ ನ್ಯೂಸ್ ಡಿಜಿಟಲ್ ಮೀಡಿಯಾ.
ಕೋ-ಸ್ಪಾನ್ಸರ್ಸ್ ನಿಮ್ಮ ನೆಚ್ಚಿನ ಹಾಗೂ ನಂಬಿಕಸ್ಥ ಸಂಸ್ಥೆಗಳಾದ RBD ಗ್ರೂಪ್ ಆಫ್ ಕಂಪನೀಸ್, ರಾಯಲ್ ಬೆವರೇಜಸ್ ಡಿಪೋ, ರಾಯಲ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ರಾಯಲ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್, RBD ಮೋಟಾರ್ಸ್, RBD ಸೌಹಾರ್ದ ಸಹಕಾರ ಸಂಘ ನಿಯಮಿತ, ಸಾಗರ. ಇದು ಜಮೀಲ್ ಸಾಗರ್ ಅವರ ಸಾರಥ್ಯದ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ, ಸತ್ಯದ ದಾರಿ, ಜನಸಾಮಾನ್ಯರ ಧ್ವನಿ.